ತಾಲೂಕಿನ ಕಾಸರಗೋಡುವಿನಲ್ಲಿ ನಿನ್ನೆ ಸಂಜೆ ಖಾಸಗಿ ವಾಣಿಜ್ಯ ಬಂದರಿಗೆ ಮೀನುಗಾರರ ಮುಖಂಡರಿಂದ ವಿರೋಧ. ಕರಾವಳಿ ಮೂರು ಜಿಲ್ಲೆಯ ಮೀನುಗಾರರ ಸಂಘಟನೆ ಹಾಗೂ ಹೋರಾಟ ಸಮಿತಿ ಜಂಟಿ ಆಶ್ರಯದಲ್ಲಿ ಸಮಾವೇಶ ಸೆಂಟ್ ಜೋಸೆಫ್ ಸಭಾಂಗಣದಲ್ಲಿ ಜರುಗಿತು. ಖಾಸಗಿ ಬಂದರು ಕೈಬಿಡಬೇಕು ಎಂದು ಮೀನುಗಾರರು ಈ ಸಮಾವೇಶದಲ್ಲಿ ಸಭೆಯಲ್ಲಿ ಸಂಘಟನಾ ಕಾರ್ಯದರ್ಶಿ ಅವರು ಮಾತನಾಡಿ, ಕರಾವಳಿಯ 3 ಜಿಲ್ಲೆಗಳಲ್ಲಿ ವಾಣಿಜ್ಯ ಬಂದರು ಮಾಡಿ ಕಡಲ ತೀರವನ್ನೇ ನಂಬಿಕೊಂಡ ಕಡಲ ಮಕ್ಕಳ ನೆಲೆಯನ್ನು ಕಸಿದುಕೊಂಡು ಬೀದಿಗೆ ತರುವ ಹುನ್ನಾರ ನಡೆಸುತ್ತಿದ್ದಾರೆ. ನಮ್ಮ ಮೀನುಗಾರರಿಗೆ ತುಂಬ ಅನ್ಯಾಯ ನಡೆಯುತ್ತಿದೆ. ಚುನಾವಣೆ ನೀತಿ ಸಂಹಿತೆ ಜಾರಿಯಾದ ಸಂದರ್ಭದಲ್ಲಿ ಅಧಿಕಾರಿಗಳು ನಿಷೇಧಾಜ್ಞೆ ಜಾರಿ ಮಾಡಿ ವಾಣಿಜ್ಯ ಕಂಪನಿ ಬಂದರು ನಿರ್ಮಾಣ ಕಾಮಗಾರಿಯನ್ನು ನಡೆಸಲು ಮತ್ತು ಮೀನುಗಾರರ ಧ್ವನಿ ಅಡಗಿಸಲು ಮುಂದಾಗಿದ್ದಾರೆ. ಅಲ್ಲದೆ ಮೀನುಗಾರರ ಮೇಲೆ ಅನ್ಯಾಯವಾಗಿ ಸುಳ್ಳು ಕೇಸು ದಾಖಲಿಸಿ ನಮಗೆ ಅನ್ಯಾಯವನ್ನು ಎಸಗಿಸುತ್ತಿದ್ದಾರೆ. ಅಲ್ಲದೆ ಮೀನುಗಾರರ ಈ ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಎಂದು ಈ ಮೂಲಕ ತಿಳಿಸಿದರು. ಅಲ್ಲದೆ ಈ ವಿಚಾರದ ಬಗ್ಗೆ ಕೂಲಂಕುಷವಾಗಿ ಸರ್ಕಾರ ತನಿಖೆ ನಡೆಸುವ ಅಗತ್ಯವಿದೆ. ಈ ವಿಚಾರ ಸರ್ಕಾರದ ಗಮನಕ್ಕೆ ಮುಟ್ಟಿಯೂ ಸಹ ನೋಡಿಯೂ ನೋಡದಂತೆ ಕುಳಿತಿರುವುದು ಈ ಮೀನುಗಾರರಿಗೆ ಬೇಸರದ ವಿಚಾರವಾಗಿದೆ. ಆದುದರಿಂದ ಬರುವ ಚುನಾವಣೆಯಲ್ಲಿ ನಾವು ಮತ ಬಹಿಷ್ಕಾರ ಮಾಡುವ ಎಚ್ಚರಿಕೆಯನ್ನು ನಿಮಗೆ ನೀಡುತ್ತಿದ್ದೇವೆ ಎಂದು ಈ ಮೂಲಕ ಮೀನುಗಾರರು ಮಾಧ್ಯಮಕ್ಕೆ ತಿಳಿಸಿದರು. ವರದಿ ರೂಪಕಾರವರ. ಮೀನುಗಾರ ಬಾಂಧವರು ಹಾಗೂ ಮುಂದಿರುವ ಎಲ್ಲ ಮೀನುಗಾರ ಬಂಧು ಬಾಂಧವರು ಹಾಗೂ ಭಗಿನಿಯರಿಗೆ ನನ್ನ ನಮಸ್ಕಾರಗಳು. ಇವತ್ತಿನ ಒಂದಿನ ಉದ್ದೇಶಿತ ಕಾಸರಗೋಡು ಉದ್ದೇಶಿತ ಸಾಗರಮಾಲಾ ಪ್ರಾಜೆಕ್ಟ್ ಅಂದರೆ ಒಂದು ಬಂದರ್ SPPCL ಕಂಪನಿ ಕೊಟ್ಟಿದ್ದಾರಲ್ಲ, ಎಲ್ಲರೂ ಮಕ್ಕಳು ಈ ಏನೇನು ಥರದ ಅನ್ಯಾಯಗಳನ್ನು ನಮ್ಮ ಬಂಧು ಭಗಿನಿಯರು ಸಹಿಸಿದ್ದಾರೆ, ಏನಾಗಿದೆ, ಏನಾಗ್ತಾ ಉಂಟು, ಎಲ್ಲರೂ ಮಾನ್ಯ ರಾಜಕಾರಣಿಗಳು ಹೇಳಿದಾಗೆ ಒಗ್ಗಟ್ಟಿನಿಂದ ಎಲ್ಲರೂ ಅದಕ್ಕೆ ಸ್ಪಂದಿಸಿ ಮುಂದೆ ಹೋಗ್ತಾ ಇದ್ದಾರೆ. ಆದರೆ ಸರ್ಕಾರದ ದಮನ ರೀತಿಯಿಂದ ಎಲ್ಲವನ್ನು ದಮನ ಮಾಡುವ ಅವರು ಒಂದು ಪಣ ತೊಟ್ಟ ಹಾಗೆ ಎಲ್ಲರನ್ನೂ ಗಮನಿಸಿ ಎಲ್ಲರಿಗೂ ಅನ್ಯಾಯವಾಗುವ ರೀತಿಯಲ್ಲಿ ಸರ್ಕಾರ ವರ್ತಿಸುತ್ತಿದೆ. ಯಾಕಂದರೆ SPPCL ಮತ್ತು ಸರ್ಕಾರದ ನಡುವೆ ಒಂದೇನು ಅವರ ಒಮ್ಮತ ಉಂಟು ಏನೋ ಅದು ನಮ್ಗೆ ಗೊತ್ತಿಲ್ಲ. ನಾವು ಮೀನುಗಾರರು ಟೊಂಕ ಕಾಸರಗೋಡಿನಲ್ಲಿ, ಕಾರವಾರಲ್ಲಿ ಅಥವಾ ಯಾವುದೇ ಕರಾವಳಿ ಭಾಗದಲ್ಲಿ ಸಮುದ್ರ ನಮ್ಮ ಜೀವನಾಡಿ. ನಮಗೆ ಸಮುದ್ರ ಬಿಟ್ಟು ಬೇರೆ ಯಾವುದೂ ಕಡೆಗೆ ಹೋಗಿ ಬೇರೆ ದಂಧೆ ಮಾಡುವ ಒಂದು ಅವಕಾಶ ಇಲ್ಲ, ನಾವು ಮಾಡಿಕೊಂಡಿಲ್ಲ. ಅದಕ್ಕೆ ಮುಂದೆ ಮಾಡಿಕೊಳ್ಳೋದಕ್ಕೆ ಗೌರ್ಮೆಂಟ್ ಕೂಡ ಆಸ್ಪದವಾಗಿ ಕೊಡ್ತಿಲ್ಲ. ಈ ಟೊಂಕ ಕಾಸರಗೋಡು ಉದ್ದೇಶಿಸಿ ಬಂದಕ್ಕೆ ಸಲುವಾಗಿ ನಾವು ನಮ್ಮ ನಿಯೋಗ ಮಾನ್ಯ ಸಚಿವ ಮುಖಂಡರಲ್ಲಿ ಹೋಗಿ ಬಹಳಷ್ಟು ಮಾತಾಡಿದ್ದೇವೆ. ಏನೇನು ಅವರು ಹೇಳಿದ್ದಾರೆ ಅದೇ ರೀತಿ ಅವರು ಮುಂದುವರಿಸಿಕೊಂಡು ಹೋಗಿದ್ದಾರೆ. ನಮ್ಮ ಮೀನುಗಾರರ
ನಾನು ಸುಮಾರು 7-8-9 ತಿಂಗಳ ಡಿ ಸಿ ಅವರ ಹತ್ರ ಮೀಟಿಂಗ್ನಲ್ಲಿ ಹೋಗಿದ್ರು ನಮ್ಮ ಟೊಂಕದವರು. ನಿಜವಾಗಲೂ ಈ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಾರಕವಾದಂಥ ಅದು ಮೀನುಗಾರರಿಗೆ ಅವರ ಬದುಕಿಗೆ ಮಾರಕ ಆಗುವಂಥ ಅನೇಕ ಯೋಜನೆಗಳು ಇವತ್ತು ಬರ್ತಾ ಇದ್ದಾವೆ. ಅದಕ್ಕೂ ಕೂಡ ಈಗ ಮೀನುಗಾರರು ವಿರೋಧಿಸ್ತಾ ಇದ್ದಾರೆ. ಅವರಿಗೆ ಬೆಂಬಲಾಗಿ ಅನೇಕ ಬೇರೆ ಬೇರೆ ಸಮುದಾಯ ಅಂದರೆ ಜನಾಂಗದವರು ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅದು ಒಂದು ಮೀನುಗಾರ ಯಾಕಾಗಿ ಅದನ್ನು ವಿರೋಧಿಸ್ತಾ ಇದ್ದಾರೆ ಎಂಬುದನ್ನು ಇವತ್ತು ಘನ ಸರ್ಕಾರಕ್ಕೆ ನಿಮ್ಮ ಪತ್ರಿಕೆ ಮೂಲಕ ಅದು ಟಿ ವಿ ಮಾಧ್ಯಮದ ಮೂಲಕ ನಾವು ತಿಳಿಸಿದ್ದೇವೆ. ತಲಾಂತರ ಶತಮಾನಗಳಿಂದ ಏನು ಒಂದು ದೇವರು ಮಾಡಿಟ್ಟಂತ ಇಂಥವ್ರಿಗೆ ಇಂಥ ಉದ್ಯೋಗ, ಮೀನುಗಾರರಿಗೆ ಸಮುದ್ರ ಹಳ್ಳ ಕೊಳ್ಳ ಇಂಥ ಕಡೆಗೆ ಮೀನುಗಾರಿಕೆ ಮಾಡಿ ಬದುಕಿ ಅಂತೇಳಿ. ಆದ್ದರಿಂದ ಅವುಗಳ ಮೂಲಕ ಮೀನುಗಾರಿಕೆಯನ್ನು ಮಾಡಿ ಬದುಕಿ ಬಂದವರು ನಾವು. ಮೀನುಗಾರಿಕೆ ಹೊರತಾಗಿ ಪರ್ಯಾಯವಾದಂಥ ಯಾವ ಉದ್ಯೋಗಗಳು ಇಲ್ಲ. ಒಂದು ದಿನ ಆತ ಮೀನುಗಾರಿಕೆ ಮಾಡದೇ ಇದ್ದಲ್ಲಿ ಆತನ ಕುಟುಂಬ ಇವತ್ತು ಉಪವಾಸ ಬೀಳುವಂಥ ಪರಿಸ್ಥಿತಿ ಇದೆ. ಆದ್ದರಿಂದ ಅದಕ್ಕಾಗಿ ನಾವು ಹೇಳುವುದೇನು, ಮಾರಕ ಆಗುವಂಥದ್ದು, ಅವೈಜ್ಞಾನಿಕವಾದದ್ದು, ಪರಿಸರಕ್ಕೆ ಹಾನಿಕಾರಕವಾದದ್ದು, ಅನೇಕ ರೋಗ ರುಜಿನಗಳು ಬರುವಂಥ ಯೋಜನೆಗಳನ್ನು ಇಲ್ಲಿ ಈ ಸಮುದ್ರದ ಕಡಲ ತೀರದಲ್ಲಿ ತರಬೇಡಿ. ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ನಾವು. ಅಂದು ಯಾರೇ ಸರ್ಕಾರ ಆಗಲಿ, ಅಂದು ಹಿಂದಿನ ಸರ್ಕಾರದಲ್ಲಿ ಇಲ್ಲಿ ಏನಾಗಿದೆ, ಈ ಉಪಮುಖ್ಯಮಂತ್ರಿಗಳು ಬಂದದ್ದು ಯಾವಾಗ, ಅಂದು ನಮ್ಮವರು ಕಾಮಗಾರಿ ಪ್ರಾರಂಭಿಸುವ ಸಂದರ್ಭದಲ್ಲಿ ಅಂದಿನ ಅವರೊಬ್ಬ ಶಾಸಕರಾಗಿ ಬಂದವರು, ಅಂದರೆ ಈ ರಾಜ್ಯದ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಬಂದವರು. ಇವರು ಶಾಸಕರಾಗಿ ಇಲ್ಲಿಂದ ಏನು ಇವತ್ತು ಸಚಿವರಿದ್ದರು, ಅವರು ಶಾಸಕರಲ್ಲ. ಆವಾಗ ಮೀನುಗಾರರಿಗೆ ಬೆಂಗಾವಲಾಗಿ ನಿಮ್ಮ ಬದುಕಿಗೆ ನಾವು ನೆಲೆ ಕೊಡ್ತೇವೆ, ಯಾವತ್ತೂ ನಿಮಗೆ ತೊಂದರೆಯನ್ನು ಆಗದ ರೀತಿಯಲ್ಲಿ ಈ ಯೋಜನೆಗೆ ನಾವು ವಿರೋಧಿಸ್ತೇವೆ, ನಾವು ಅದನ್ನು ಬಂದ್ ಮಾಡ್ತೇವೆ ಅಂತ ಹೇಳಿದ್ದು. ಅಂದು ಅಧಿಕಾರದಲ್ಲಿ ಇವರು ಇರಲಿಲ್ಲ. ಇವತ್ತು ಅಧಿಕಾರ ಇದೆ. ಅಧಿಕಾರ ಇದ್ದಾಗ ಕಾಮಗಾರಿ ಶುರುವಾಗಿದೆ. ಆ ಕಾಮಗಾರಿ ಶುರು ಆದ್ದರಿಂದ ನಾನು ಹೇಳೋದಿಷ್ಟೇ, ಈಗ ಅವರಲ್ಲಿ ಹೇಳೋದು, ಅಂದು ನೀವು ಏನು ವೇದಿಕೆಯ ಮೂಲಕ ಬಹಿರಂಗವಾಗಿ ಪತ್ರಿಕಾ ಮಾಧ್ಯಮದ ಮೂಲಕ ಟಿ ವಿ ಮಾಧ್ಯಮದ ಮೂಲಕ ಹೇಳಿದ ಒಂದು ಮಾತಿದೆ, ನಾವು ಬಂದರೆ ನಾವು ಶಾಸಕರಾಗಿ ಅಥವಾ ನಾವು ಮುಂದೆ ಏನಾದರೂ ಒಂದು ಸರ್ಕಾರ ಬಂದಲ್ಲಿ ಈ ಯೋಜನೆಗಳನ್ನು ಸ್ಥಗಿತಗೊಳಿಸ್ತೇವೆ ಅಂತೇಳಿ. ಅದಕ್ಕಾಗಿ ಸಮಸ್ತ ಈ ಜಿಲ್ಲೆಯ ಅಷ್ಟೇ ಅಲ್ಲ, ರಾಜ್ಯದ ಮೀನುಗಾರ ಪರವಾಗಿ ಇನ್ನು ಮತ್ತೊಮ್ಮೆ ನಮ್ಮವರೇ ಆಗಿ ಇವತ್ತು ಮೀನುಗಾರಿಕಾ ಬಂದರು ಸಚಿವರು ನಮ್ಮವರು ಮೀನುಗಾರರು, ಅವರಲ್ಲಿಯೂ ಕೂಡ ಇವತ್ತಿನ ಏನು ಮುಖ್ಯಮಂತ್ರಿಗಳು ಅವರ ಕೈಯಲ್ಲಿ ಅಧಿಕಾರ ಇವತ್ತು ಇದೆ. ಹಾಗಾಗಿ ಈ ರಾಜ್ಯದ ಮೀನುಗಾರ ಪರವಾಗಿ ಅವರಲ್ಲಿ ಇವತ್ತು ಕೂಡ ನಿಮ್ಮ ಏನು ಟಿ ವಿ ಮಾಧ್ಯಮದ ಮೂಲಕ ವಿನಂತಿಸುವುದಿಷ್ಟೇ, ತಾವು ದಯವಿಟ್ಟು ಹಿಂದೆ ಯಾವ ಮಾತನ್ನು ನೀವು ಆಡಿದ್ರೋ ಆ ಮಾತಿನಂತೆ ಇವತ್ತು ನಿಲ್ಲಿಸುವ ಮಾತನ್ನು ಉಳಿಸಿಕೊಳ್ಳಿ ಹೇಳುವ ಒತ್ತಾಯಪೂರ್ವಕವಾಗಿ ಅವರಿಗೆ ಈ ಚಾನೆಲ್ ಮೂಲಕ ನಾವು ವಿನಂತಿಸ್ತೀವಿ. ಇಲ್ಲಿ ಬಂದಿದ್ದೀರಾ? ಇನ್ನೂವರೆಗೆ ಯಾವ ಪರಿಸ್ಥಿತಿಯಲ್ಲೂ ನಮ್ಮ ಉಪಮುಖ್ಯಮಂತ್ರಿಗಳು ಇವತ್ತು ರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಅವರು ಇನ್ನೂವರೆಗೆ ಬಂದಿಲ್ಲ. ಅಂದು ಬಂದು ಹೋದವರು ಇಂದು ಬಂದಿಲ್ಲ. ಇವತ್ತು ಅಂದು ಬಂದವರು ಇವತ್ತು ಸಚಿವ ಸ್ಥಾನದಲ್ಲಿ ಇದ್ದಾರೆ ನಮ್ಮವರು. ಹಾಗಾಗಿ ನಾವು ಹೇಳುವುದೇನೆ, ಈಗಲೂ ಕೂಡ ನಾವು ಈಗ ಚುನಾವಣೆ ಬಂದಿದೆ, ಆದ್ದರಿಂದ ಅವರನ್ನು ಕೂಡ ಚುನಾವಣೆಯ ಸಂದರ್ಭದಲ್ಲಿ ಕೂಡ ನೀವು ಬಂದು ಜನರ ಮನ ಕೊಟ್ಟ ಮಾತಿನಂತೆ ಆ ಮಾತನ್ನು ಉಳಿಸಿಕೊಂಡು ಆ ಮೀನುಗಾರಿಗೆ ಬದುಕಲು ಅವಕಾಶ ಮಾಡಿಕೊಂಡು ಹೇಳ್ಕೊಂಡು ನಾವು ಒತ್ತಾಯ. ಅದು ತಪ್ಪು. ಯಾಕೆಂದರೆ ಯಾರೇ ಮೀನುಗಾರರಾಗಲಿ, ಇನ್ನೊಂದು ಸಮುದಾಯ ಆಗಲಿ, ಯಾರೇ ಆಗಲಿ, ಒಂದು ಮಹಿಳೆಗೆ ಆದಂಥ ಏನು ಅನ್ಯಾಯ ಅದಂದರೆ ಅವ್ರ ಮೇಲೆ ಹಲ್ಲೆ. ಈಗ ನೀವು ಚಾನಲ್ ಮೇಲೂ ಪತ್ರಿಕೆಯಲ್ಲೂ ನಾವು ನೋಡಿದ್ದೇವೆ, ಕಣ್ಣಾರೆ ಕಂಡಂಥ ಸಮಸ್ತ ಮೀನುಗಾರರು ಪ್ರತ್ಯಕ್ಷದರ್ಶಿಗಳಾಗಿ ಸಾಕ್ಷಿಯಾಗಿದ್ದಾರೆ. ಇವತ್ತು ಕೂಡ ಅದನ್ನು ನಾವು ಖಂಡಿಸ್ತೇವೆ, ಇನ್ನು ಮುಂದೆಯೂ ನಾವು ಖಂಡಿಸ್ತೇವೆ. ಇನ್ನು ಮುಂದೆ ನಮ್ಮ ಮಹಿಳೆಯರಿಗಾಗಲಿ ನಮ್ಮ ಮೀನುಗಾರರಿಗೆ ನಮ್ಮ ಬದುಕನ್ನು ನಾವು ರೂಪಿಸಿಕೊಳ್ಳುವಂಥ ಈ ಜಾಗದಲ್ಲಿ ನೀವು ಮತ್ತೆ ಎಲ್ಲಾದರೂ ಬಂದು ಮತ್ತೆ ಕಾಮಗಾರಿಯನ್ನು ಶುರು ಮಾಡಿದರೆ ಕಾನೂನನ್ನು ಕೈಯಲ್ಲಿ ತೆಗೆದುಕೊಳ್ಳುವಂಥ ಪರಿಸ್ಥಿತಿ ಈ ಸಂದರ್ಭದಲ್ಲಿ ಉದ್ಭವ ಆಗ್ತದೆ. ಅದನ್ನು ಎಚ್ಚರಿಕೆಯ ರೂಪದಲ್ಲಿ ಹೇಳ್ತೇವೆ. ರಾಜ್ಯ ಏನು ಮೀನುಗಾರ ಒಕ್ಕೂಟದಲ್ಲಿ ಆದಂಥ ಇವತ್ತು ರಾಜ್ಯ ಮಟ್ಟದ ನಮಗೆ ಹೆಚ್ಚಾಗಿ 3 ಕಡಲ ತೀರ ಜಿಲ್ಲೆಗಳು, ಒಂದು ಕಾರವಾರ, ಉಡುಪಿ, ಒಂದು ಮಂಗಳೂರು. ಈ 3 ಜಿಲ್ಲೆಯ ಅನೇಕ ನಾಯಕರು ಸಂಘಟಕರು ಬಂದಿದ್ದರು, ಸಂಘಟನೆಯ ನಾಯಕರು ಇವತ್ತು ತೀರ್ಮಾನಕ್ಕೆ ಬಂದಿದ್ದೇವೆ. ದಯವಿಟ್ಟು ಈ ಸಂದರ್ಭದಲ್ಲಿ ನಾವು ನಮ್ಮ ಈ ನಾಯಕರು ಈ ಟೊಂಕದಲ್ಲಿರುವಂಥ ಈ ಹೊನ್ನಾವರದವರನ್ನು ನಾವು ಇವತ್ತು ಕಳಿಸಿಕೊಡ್ತಾ ಇದ್ದೇವೆ. ಎಲ್ಲಿಗೆ? ಈ ಸಚಿವರಲ್ಲಿ. ನೀವು ಈಗಲಾದರೂ ನೀವು ಬಂದು ಚುನಾವಣೆಯ ಏನು ಸಮೀಪಿಸ್ತಾ ಇದೆ, ಈ ಸಂದರ್ಭದಲ್ಲಿ ಮೀನುಗಾರರಿಗೆ ಒಂದು ಆಶ್ವಾಸನೆಯನ್ನು ಕೊಡಿ.
ದಯವಿಟ್ಟು ಮೀನುಗಾರರ ಬದುಕನ್ನು ನೀವು ಹತ್ತಿರದಲ್ಲಿ ಕಂಡವರು, ಅವರ ಕಷ್ಟ ಸುಖ ಎಲ್ಲವನ್ನು ಬಲ್ಲವರು, ನೀವು ಈಗಾಗಲೇ ನಿಮ್ಮ ಮಾಧ್ಯಮದ ಮೂಲಕವಾಗಿ ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಈ ಯೋಜನೆಗಳನ್ನು ನಾನು ಮಾಡಲಿಕ್ಕೆ ಬಿಡೋದಿಲ್ಲ ಹೇಳುವ ಮಾತನ್ನು ಈ ಹಿಂದೆ ಹೇಳಿದ ಮಾತಿದೆ. ಆ ಪ್ರಕಾರವಾಗಿ ದಯವಿಟ್ಟು ನೀವು ನಿಲ್ಲಿಸಬೇಕು. ಆ ನಿಲ್ಲಿಸುವಂಥ ವ್ಯವಸ್ಥೆ ಈ ಜಿಲ್ಲೆಯ ರಾಜ್ಯದ ಮೀನುಗಾರರ ನಾಯಕರನ್ನು ಕರೆದು ಒಂದು ಸಭೆ ಮಾಡಿ ಅದಕ್ಕೆ ಅಂತ್ಯ ಹಾಡಿ ಅಂತ ಹೇಳ್ಕೊಂಡು ಇವತ್ತು ನಾವು ಅವರಿಗೆ ಹೇಳಿದ್ವಿ. ಪ್ರೋಟೋಕಾಲ್ ಗೊತ್ತಿರ್ಬೋದು, ಪ್ರಜಾಪ್ರಭುತ್ವದಲ್ಲಿ ಏನು ಆ ತಳಹದಿಯ ಮೇಲೆ ಇವರಿಗೆ ಇವತ್ತು ಅಧಿಕಾರ ಇದೆ. ಪ್ರೋಟೋಕಾಲ್ ಪ್ರಕಾರ ಹೇಳಿದ್ರೆ ನಿಮ್ಗೆ ಗೊತ್ತಾಯ್ತಲ್ಲ, ನಮ್ಮ ಮತ್ತು ನಿಮ್ಗೆ ಹೇಳಿ ಅಂಥ ಸಂದರ್ಭದಲ್ಲಿ ನಾವು ನಮಗೆ ನ್ಯಾಯ ಕೊಡಿ ಅಂತ ಹೇಳುವ ಅಧಿಕಾರಿ ಸ್ಥಾಯಿಗಳಂತ ಅಧಿಕಾರ ಯಾರ ಹತ್ರ ಇದೆಯೋ ಅವರ ಹತ್ರ ಹೋಗಿ ಕೇಳೋದು ನಮ್ಮ ಮುಖ್ಯ. ಅವು ಬರಬೇಕಾಗಿತ್ತು. ಇಲ್ಲಿ ಆದಂಥ ದಿನನಿತ್ಯದ ಘಟನೆಗಳು ಇವತ್ತು ಅನೇಕ ಪತ್ರಿಕಾ ಮಾಧ್ಯಮದಲ್ಲಿ ಇವತ್ತು ಬರ್ತಾ ಇದೆ. ಅದನ್ನು ನೋಡಿ ಓಡೋಡಿ ಬರಬೇಕಾದ ಅವರ ಕರ್ತವ್ಯ. ಅವರು ಬಾರದೇ ಇರೋದರಿಂದ ಅವರು ನಮ್ಮವರೇ. ಹಾಗಾಗಿ ಅವರ ಹತ್ರ ಹೋಗಿ ಈ ವಿಷಯವನ್ನು ಹೇಳ್ತೇವೆ. ಸ್ಪಂದಿಸಿದರೆ ಒಳ್ಳೆ ಆಯಿತು ಎಂಬುದನ್ನು ನಾವು ಹೇಳ್ತೀವಿ. ಆ ನಂತರ ಮತ್ತೆ ಸಭೆಯನ್ನು ಸೇರಿ ಏನು ತೀರ್ಮಾನಕ್ಕೆ ಬರಬೇಕು ಆವಾಗ ಮತ್ತೆ ನಾವು ಬರ್ತೇವೆ.